ಏನು ಪ್ರಪಂಚ ಪರ್ಯಟನೆ ಹೋಗು. ಹೌದಾ? ಇವತ್ತು ನಮ್ಮ ವಾಹನ ಬೇಡ, ಮತ್ತೆ ಮಗ ಸುಬ್ರಹ್ಮಣ್ಯನ ವಾಹನದ ಮೇಲೆ ಹೋಗು. ನವಿಲೇರಿ ಹೋಗಬಹುದು. ಅಲ್ಲಿ ಗಣಪಂದಾದ್ರೂ ತೊಂದರೆ ಇಲ್ಲ. ಪ್ರಪಂಚವನ್ನು ನವಿಲನ್ನು ಏರಿ ಪ್ರಪಂಚವನ್ನು ಸುತ್ತು ಬರಬಹುದು. ಸುತ್ತು ಬರುತ್ತಿರುವಾಗ ಎಲ್ಲಿಯಾದ್ರೂ ತಪ್ಪಿ ನಾವು ಪ್ರಾಚೀನ ಅದು ಬೇಡ. ಒಂದು ಕೆಲಸ ಮಾಡಿ, ಏನು ಸ್ವಾರಸ್ಯಭರಿತವಾದ ಒಂದು ಕತೆ. ಹೌದಾ? ಕಥೆಯ ಜೊತೆಗೆ ಒಂದು ಪ್ರಶ್ನೆ. ಪ್ರಶ್ನೆ ಇದ್ರೆ ಯೋಚನೆಗಳು ಬೇರೆ ಕಡೆ ಹೋಗುದಿಲ್ಲ. ಅಲ್ಲ, ಯೋಚನೆ ಮಾಡ್ಲೇಬೇಕು. ಅಲ್ಲಿ ಯೋಚನೆ ಬೇರೆ ಹೋಗುದಿಲ್ಲ, ಕಥೆಯಲ್ಲೇ ಇರ್ತದೆ. ನೋಡು, ಏನು ಸ್ವಾರಸ್ಯಭರಿತವಾದ ಕಥೆ ಹೋಗುದು, ಪ್ರಧಾನವಾದ ಪ್ರಶ್ನೆಯು ಉತ್ತರ ಸರಿ ಕೊಡಬೇಕು. ಒಬ್ಬಳು ಹಾಲು ಮಾರುವವರು ದಿನನಿತ್ಯ ಸಾವಿರಾರು ಮಂದಿಗೆ ಹಾಲನ್ನು ಹಂಚುವವರು. ಸರಿ. ಒಂದು ದಿವಸ ಮಡಿಕೆಯಲ್ಲಿ ಹಾಲನ್ನು ತುಂಬಿಸಿಕೊಂಡು ತಲೆ ಮೇಲೆ ಇಟ್ಟು ದಾರಿಯಲ್ಲಿ ಸಾಕ್ತಾ ಇರ್ತಾರೆ. ಹಾಲಿನ ಬಾಂಡ ತಲೆ ಮೇಲೆ ಹೊತ್ತು ನಡೆಯುತ್ತಿರುವ ಸಂದರ್ಭ. ಆ ಬಾಂಡಕ್ಕೆ ಮುಚ್ಚಳ ಇಲ್ಲ. ಈ ಕಥೆಯಲ್ಲಿ ಬರುವ ಬಾಂಡಕ್ಕೆ ಮುಚ್ಚಳ ಇಲ್ಲ. ಆ ಹಾಲಿನ ಬಾಂಡಕ್ಕೆ ಮುಚ್ಚಳ ಇಲ್ಲ. ಅಲ್ಲ, ನಮ್ಮ ಮನೆಯಲ್ಲಿ ಇವತ್ತು ಹಾಲು ಪಾಯಸ. ಕತೆ ಕೇಳ್ತಾ ಇದ್ದೀಯಲ್ವ ನೀನು? ನೀವು ಮತ್ತೆ ಹಾಲು ಅಂತ ಹೇಳಿದ್ರೆ ನನಗೆ ಹಾಲು ಪಾಯಸ ನೆನಪಾಗ್ತದೆ. ಅಯ್ಯೋ, ನಾನು ಪ್ರಶ್ನೆ ಹೇಳ್ತಾ ಇದ್ದದ್ದು. ಇಲ್ಲಿ ಪ್ರಶ್ನೆ ಉಂಟು, ಮುಗಿಲಿಲ್ಲ. ಹಾಲನ್ನು ಹೊತ್ತು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಗಿಡುಗವೊಂದು ಆಕಾಶ ಮಾರ್ಗದಲ್ಲಿ ಸರ್ಪವನ್ನ ಕಚ್ಚಿ ಹಿಡಿದು ಹಾರ್ತಾ ಉಂಟು. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವಂತಹ ಸರ್ಪ ವಿಷವನ್ನ ಕಕ್ಕುವುದಕ್ಕೆ ಮುಂದಾಯಿತು. ಆ ವಿಷ ನೇರವಾಗಿ ಹಾಲಿನ ಬಾಂಡಕ್ಕೆ ಬಿತ್ತು. ಪಾಪ ಅವಳಿಗೆ ಹಾಲು ಮಾರುವವಳಿಗೆ ಗೊತ್ತಿಲ್ಲ ಅದರಲ್ಲಿ ವಿಷ ಬಿದ್ದಿದೆ ಅಂತ. ಗೊತ್ತಿಲ್ಲ. ತೆಗೆದುಕೊಂಡು ಹೋದ್ಲು. ಕೇರಿಯನ್ನ ಸಾಗಿದ್ಲು. ಮನೆ ಮನೆಗೆ ಹಾಲನ್ನು ಹಂಚಿದ್ಲು. ಪಾಪ ಎಲ್ಲರೂ ಸಂತೋಷ ಭರಿತರಾಗಿ ಹಾಲನ್ನ ಸೇವಿಸಿದ್ರು. ಹಾಲು ಸೇವಿಸಿದ ಮರುಗಳಿಗೆ ಎಲ್ಲವರು ಅಸುನೀಗಿದ್ರು. ನೋಡು, ಹಾಗಿದ್ರೆ ಇಲ್ಲಿ ತಪ್ಪಿತಸ್ಥರು ಯಾರು? ಹಾಲು ಮಾರುವವಳು ತಪ್ಪಿತಸ್ಥ ಅಲ್ಲ. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವಂತ ಸರ್ಪ ವಿಷವನ್ನು ಕಕ್ಕಿದ್ದು ಅದರ ತಪ್ಪ. ತನ್ನ ಆಹಾರಕ್ಕಾಗಿ ಗಿಡುಗ ಅದನ್ನು ಕಚ್ಚಿಕೊಂಡು ಹೋಗಿದ್ದು ಅದರ ತಪ್ಪ. ಹಾಗಿದ್ರೆ ಇಲ್ಲಿ ತಪ್ಪಿತಸ್ಥರು ಯಾರು? ಯಾರು ಅಪರಾಧಿ? ಹಾಲು ಮಾರುವವಳದ್ದು ತಪ್ಪೇ. ಹಾಲು ಮಾರುವವಳು ಹೆಂಗಸು. ಹೋ, ನನ್ನಮ್ಮ ಇವತ್ತು ಯಾವ ಸೀರೆ ಉಟ್ಟಿದ್ದಾರೋ ಏನು? ಹಾಲು ಮಾರುವವಳು ವಿಷ ಅಂತ ಹೇಳಿದ್ರೆ ನಮ್ಮ ಅಪ್ಪ ನಾಗಾಭರಣ ಬರಲಿಲ್ಲ ಅಂತ ಕಾಯ್ತಾ ಇದ್ದಾರೋ ಏನು? ನಿನ್ನ ಅಪ್ಪ ನಾಗಾಭರಣ ಕೊರಳಿ ಹಾಕಿ. ನೀವೇನೇ ಹೇಳಿ, ನಿಮ್ಮ ಮಾತನ್ನು ಕೇಳುವ ವ್ಯವಧಾನ ನನಗಿಲ್ಲ ಪ್ರಭುವೆ. ತಾಯಿ ಮನೆಗೆ ಹೋಗ್ಬೇಕೆನ್ನುವ ಆಸೆ ಅತೀವವಾಗ್ತಾ ಇದೆ. ನಾನು ಹೋಗುತ್ತೇನೆ. ಬೇಡ ದಾಕ್ಷಾಯಿಣಿ, ಹೋಗಬೇಕು. ಬೇಡ ದಾಕ್ಷಾಯಿಣಿ, ಹೋಗಬೇಕು. ಹಲವು ಪರಿಯಲಿ ಕಾಂತೆ ಹಲವು ಪರಿಯಲಿ ಕಾಂತೆ ನಿಜ ಕಾದಲಗೆ ಕರುಣವದೋರೆ ನಿಜ ಕಾದಲಗೆ ಕರುಣವದೋರಿ ಚಿತ್ತವ ಒಲಿಸಲಾರದೆ ಚಿತ್ತವ ಒಲಿಸಲಾರದೆ ಬಂಧು ದರುಶನ ಪಾರವಶ್ಯದಲ್ಲಿ ಚಿತ್ತವ ಒಲಿಸಲಾರದೆ ಬಂಧು ದರ್ಶನ ಪಾರವಶ್ಯದಲ್ಲಿ ನಿಲಯದ್ಯೋ ಪೊರವಂಟಳ್ ಅಂಗನೇ ನಿಲಯದ್ಯೋ ಪೊರವಂಟಳ್ ಅಂಗನೆ ಬಳಲಿ ಬಿಸು ಸುಯ್ದು ಕ್ಷಮಿಸಿಬಿಡಿ. ಹಾ ನೀವೇನು ಹೇಳಿದ್ರು ಕೂಡ ನಿಮ್ಮ ಆ ತಾಯಿ ಆ ನೀವು ಮಾಡುತ್ತಾ ನೋಡಿ, ನಿಮ್ಮ ಮಾತನ್ನು ಧಿಕ್ಕರಿಸ್ತಾರೆ ಅಂತ ಭಾವಿಸಬೇಡಿ. ನನ್ನ ತಾಯಿಯನ್ನು ನೋಡಿ ಬರ್ತೀರಿ, ಯಾಗದ ಸೊಬಗನ್ನು ನೋಡ್ತೀರಿ, ಅಕ್ಕ ತಂಗಿಯಂದಿರನ್ನು ಮಾತನಾಡಿಸಿ ಬರ್ತೀರಿ. ನೀವು ಮೌನವಾಗಿದ್ದೀರಿ. ಈ ಮೌನವೇ ಸಮ್ಮತಿ ಎಂದು ಭಾವಿಸಿ ಈ ಗೌರಿ ಹೋಗಿ ಬರ್ತಾಳೆ. ಹರ ಹರ ಮಹಾದೇವ. ಬಂಧು ದರ್ಶನ ಪಾರವಶ್ಯದಲ್ಲಿ ನಿಲಯದ್ಯೋ ಪರ
ಅಂಗ